ಕರ್ನಾಟಕ ಇತಿಹಾಸ. ಬಾದಾಮಿಯ ಚಾಲುಕ್ಯರು ಕ್ರಿಸ್ತಶಕ 540 757. ಕರ್ನಾಟಕದ ಇತಿಹಾಸದಲ್ಲಿ ಚಾಲುಕ್ಯರ ಆಳ್ವಿಕೆ ಪ್ರತಿಭಾನ್ವಿತ ಯುಗ. ಇವರ ಖ್ಯಾತಿ ಚೀನಾ ಪರ್ಷಿಯಾಗಳವರೆಗೂ ಹರಡಿತ್ತು. ಇವರು ಸಂಸ್ಕೃತ ಕನ್ನಡ ಭಾಷೆಗಳಿಗೆ ಕೊಟ್ಟ ಮಹತ್ವ ಹಾಗೂ ವಾಸ್ತುಶಿಲ್ಪಕ್ಕೆ ಕೊಟ್ಟ ಪುರಸ್ಕಾರ ಗಣ್ಯವಾದುದು. ಐಹೊಳೆ, ಬಾದಾಮಿ, ಪಟ್ಟದಕಲ್ಲಿನಲ್ಲಿರುವ ಚಾಲುಕ್ಯರ ಶಿಲಾರಚನೆಗಳು ಇವರ ಅದ್ಭುತ ಸಾಧನೆಗೆ ಸಾಕ್ಷಿಯಾಗಿವೆ. ಇವರು ಇಡೀ ಕರ್ನಾಟಕವನ್ನು ಒಂದುಗೂಡಿಸಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಅಲ್ಲದೆ ಉತ್ತರದ ನರ್ಮದೆಯಿಂದ ದಕ್ಷಿಣದ ಕಾವೇರಿಯವರೆಗೆ ಇವರ ಸಾಮ್ರಾಜ್ಯ ವಿಸ್ತರಿಸಿತ್ತು. ಈ ರಾಜವಂಶದ ಮೊದಲ ದೊರೆ ಜಯಸಿಂಹ. ಜಯಸಿಂಹನ ಮೊಮ್ಮಗ ರಣರಾಗನ ಮಗ 1ನೇಯ ಪುಲಕೇಶಿಯು ಬಾದಾಮಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದನಲ್ಲದೆ ಅದರ ಸುತ್ತಲೂ ಕೋಟೆಯನ್ನು ಕಟ್ಟಿಸಿದನು. ಕ್ರಿಸ್ತಶಕ 543 ಅಶ್ವಮೇಧ ಯಾಗವನ್ನು ಮಾಡಿ ಬಹುಶ ಅವರು ಮೊದಲು ಬನವಾಸಿ ಕದಂಬರ ಮಾಂಡಲಿಕರಾಗಿದ್ದು ಕ್ರಿಸ್ತಶಕ 540 ಸ್ವತಂತ್ರರಾದರು. ನಂತರ ಅಧಿಕಾರಕ್ಕೆ ಬಂದ ದೊರೆಗಳಾದ 1ನೇಯ ಕೀರ್ತಿವರ್ಮ ಮತ್ತು ಮಂಗಳೇಶನು ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿ ಹಾಕಿದರು. ಕೀರ್ತಿವರ್ಮನ ಕಾಲದಲ್ಲಿ ಅವನ ಸೋದರ ಮಂಗಳೇಶನು ಬಾದಾಮಿಯ 3ನೇಯ ಗುಹಾಲಯವನ್ನು ರಚಿಸಿದನು. ಕ್ರಿಸ್ತಶಕ 578 ಮಂಗಳೇಶನ ನಂತರ ಕೀರ್ತಿವರ್ಮನ ಪುತ್ರ ಇಮ್ಮಡಿ ಪುಲಕೇಶಿಯು ಬಾದಾಮಿ ಚಾಲುಕ್ಯರ ದೊರೆಯಾದನು. ಚಾಲುಕ್ಯರಲ್ಲಿ ಅತ್ಯಂತ ಸಮರ್ಥ ಹಾಗೂ ಪ್ರಬಲ ದೊರೆ ಎಂದರೆ ಇಮ್ಮಡಿ ಪುಲಕೇಶಿ. ಇವನು ಕ್ರಿಸ್ತಶಕ 610 ಕ್ರಿಸ್ತಶಕ 642 ಆಳಿ ಕರ್ನಾಟಕದ ಕೀರ್ತಿಯನ್ನು ದೇಶ ವಿದೇಶಗಳಲ್ಲಿ ಹಬ್ಬಿಸಿದನು. ಈತನು ಮಹಾಪರಾಕ್ರಮಿಯೂ ಸುತ್ತಮುತ್ತಲ ಸಾಮಂತ ಅರಸರುಗಳಾದ ಗಂಗ, ಕದಂಬ ಅರಸರನ್ನು ಸೋಲಿಸಿದನು. ತನ್ನ ರಾಜ್ಯದ ಮೇಲೆ ದಂಡೆತ್ತಿ ಬಂದ ಅಪ್ಪಾಯಿಕ ಮತ್ತು ಗೋವಿಂದರನ್ನು ಸೋಲಿಸಿ ಶರಣಾಗುವಂತೆ ಮಾಡಿದನು. ಉತ್ತರದಲ್ಲಿ ಹರ್ಷವರ್ಧನನನ್ನು ನರ್ಮದಾ ನದಿ ದಂಡೆಯಲ್ಲಿ ತಡೆಗಟ್ಟಿ ಸೋಲಿಸಿದನು. ಐಹೊಳೆ ಶಾಸನದಲ್ಲಿ ಪುಲಕೇಶಿಯು ಕೊಂಕಣ, ಮಾಳವ, ಕೋಸಲ ಮತ್ತು ಕಳಿಂಗಗಳನ್ನು ಗೆದ್ದ ವಿವರಗಳಿವೆ. ಚೋಳ, ಚೇರ, ಪಾಂಡ್ಯರು ಇವನಿಗೆ ಕಪ್ಪ ಕಾಣಿಕೆಗಳನ್ನು ನೀಡಿದರು. ಈತನು ಕಾವೇರಿಯಿಂದ ನರ್ಮದೆಯವರೆಗೆ ಎಂಬ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಆಂಧ್ರದ ವೆಂಗಿಯಲ್ಲಿ ತನ್ನ ಸೋದರ ವಿಷ್ಣುವರ್ಧನನನ್ನು ಮಾಂಡಲಿಕನನ್ನಾಗಿ ಮಾಡಿದನು. ಮುಂದೆ ವೆಂಗಿಯ ಚಾಲುಕ್ಯರೆಂದು ಅವನ ಉತ್ತರಾಧಿಕಾರಿಗಳು ಸ್ವತಂತ್ರರಾಗಿ ಪ್ರಸಿದ್ಧರಾದರು. ಪಲ್ಲವರ ಮಹೇಂದ್ರವರ್ಮನನ್ನು ಇಮ್ಮಡಿ ಪುಲಕೇಶಿಯು ಸೋಲಿಸಿದ್ದನು. ಆದರೆ ಪುಲಕೇಶಿಯು ತನ್ನ ಕೊನೆಗಾಲದಲ್ಲಿ ಪಲ್ಲವರ ಕೈಯಲ್ಲಿ ಸೋಲನ್ನು ಅನುಭವಿಸಿದನು. ಬಾದಾಮಿ ಪಲ್ಲವರ ಕೈ ಸೇರಿತು. 18 ವರ್ಷಗಳವರೆಗೆ ಅಂದರೆ ಕ್ರಿಸ್ತಶಕ 642 ಕ್ರಿಸ್ತಶಕ 655 ಪಲ್ಲವರ ಕೈಯಲ್ಲಿದ್ದ ಬಾದಾಮಿಯನ್ನು ಪುಲಕೇಶಿಯ ಮಗ 1ನೇಯ ವಿಕ್ರಮಾದಿತ್ಯನು ಮತ್ತೆ ಗೆದ್ದುಕೊಂಡನು. ಮಗ ವಿಜಯಾದಿತ್ಯ, ಮೊಮ್ಮಗ ವಿಜಯಾದಿತ್ಯರು ತಮ್ಮ ರಾಜ್ಯವನ್ನು ಭದ್ರಪಡಿಸಿಕೊಂಡರು. ವಿಜಯಾದಿತ್ಯನ ಮಗ 2ನೇಯ ವಿಕ್ರಮಾದಿತ್ಯನು ಪಲ್ಲವರನ್ನು ಸೋಲಿಸಿ ಕಂಚಿಯನ್ನು ವಿಜಯಶಾಲಿಯಾಗಿ ಪ್ರವೇಶಿಸಿದನು. ತನ್ನ ವಿಜಯದ ನೆನಪಿಗಾಗಿ ಕಂಚಿಯ ಪ್ರಸಿದ್ಧ ರಾಜಸಿಂಹೇಶ್ವರ ದೇವಾಲಯಕ್ಕೆ ದಾನವನ್ನು ನೀಡಿದನು. ಇದನ್ನು ಸೂಚಿಸುವ ಕನ್ನಡ ಶಾಸನ ಕಂಚಿಯ ದೇವಾಲಯದಲ್ಲಿ ಇಂದಿಗೂ ಇದೆ. ಇವನ ಪತ್ನಿಯರು ಪಟ್ಟದಕಲ್ಲಿನ ಪ್ರಸಿದ್ಧ ಶಿವಾಲಯಗಳನ್ನು ಕಟ್ಟಿಸಿದರು. ಆದರೆ ಕ್ರಿಸ್ತಶಕ 753 ರಾಷ್ಟ್ರಕೂಟ ದೊರೆ ದಂತಿದುರ್ಗನು ಚಾಲುಕ್ಯ ಅರಸರಾದ 2ನೇಯ ಕೀರ್ತಿವರ್ಮನನ್ನು ಪದಚ್ಯುತಗೊಳಿಸಿ ರಾಜ್ಯವನ್ನು ಆಕ್ರಮಿಸಿ ಇವರ ಆಡಳಿತವನ್ನು ಕೊನೆಗೊಳಿಸಿದರು. ಆಡಳಿತ. ಸಾಮ್ರಾಜ್ಯವನ್ನು ಆಡಳಿತದ ದೃಷ್ಟಿಯಿಂದ ಮಹಾರಾಷ್ಟ್ರಕ, ರಾಷ್ಟ್ರ ಅಥವಾ ಮಂಡಲ, ವಿಷಯ ಮತ್ತು ಭೋಗಗಳೆಂದು ವಿಭಜಿಸಲಾಗಿತ್ತು. ಇವರ ಸೈನ್ಯವು ಕರ್ಣಾಟ ಬಲ ಎಂದು ಪ್ರಸಿದ್ಧವಾಗಿತ್ತು. ಅಜೇಯ ಎಂದರೆ ಸೋಲಿಲ್ಲದ್ದು ಎಂಬ ಕೀರ್ತಿಯನ್ನು ಪಡೆದಿತ್ತು. ಸೇನೆಯಲ್ಲಿ ಆನೆಗಳು, ಅಶ್ವಬಲಂ ಮತ್ತು ಕಾಲಾಳುಗಳಿದ್ದವು.
ಅವರು ಒಳ್ಳೆಯ ನೌಕಾಪಡೆಯನ್ನು ಹೊಂದಿದ್ದರು. ಭೂಕಂದಾಯ ಮತ್ತು ವಿವಿಧ ಸುಂಕಗಳು ರಾಜ್ಯದ ಆದಾಯದ ಅಂಶಗಳು. ಉತ್ತಮ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸುವ ದೃಷ್ಟಿಯಿಂದ ಅವರು ಗುಡುಗೇರಿ ಊರೊಂದರಲ್ಲಿ 14 ಕೆರೆಗಳನ್ನು ಕಟ್ಟಿಸಿದ ಉದಾಹರಣೆಗಳಿವೆ. ಭೂಮಿಯನ್ನು ಅಳೆಯಲು ಇಡೀ ರಾಜ್ಯಕ್ಕೆ ಒಂದು ಅಳತೆಗೋಲನ್ನು ಖಚಿತಪಡಿಸಿದ್ದರು. ಕುರುಗೋಡಿನಲ್ಲಿ ಒಂದು ಬಂಡೆಯ ಮೇಲೆ ಇದನ್ನು ಗುರುತಿಸಿದೆ. ಚಾಲುಕ್ಯರ ಕಾಲದಲ್ಲಿ ಪಟ್ಟಣಗಳಲ್ಲಿ ವಿವಿಧ ವೃತ್ತಿಗಳಾದ ಮಾಲೇಕಾರ, ಮೋಚಿ, ವಡ್ಡ ವ್ಯಾಪಾರಿಗಳ ಶ್ರೇಣಿಗಳಿದ್ದವು. ಐಹೊಳೆ 500 ಎಂಬ ವ್ಯಾಪಾರಿ ಶ್ರೇಣಿ ಈ ಕಾಲದಲ್ಲಿ ಆರಂಭವಾಯಿತೆಂದು ನಂಬಿಕೆ. ಆಗ್ನೇಯ ಏಷ್ಯಾ, ಚೀನಾ ಮತ್ತು ಪೂರ್ವ ಏಷ್ಯಾಗಳ ಜೊತೆ ಸಮೃದ್ಧ ವ್ಯಾಪಾರದಿಂದ ಸರ್ಕಾರಕ್ಕೆ ಉತ್ತಮ ಆದಾಯವಿತ್ತು. ಇವರ ಅನೇಕ ರಾಣಿಯರು ಆಡಳಿತದಲ್ಲಿ ಪಾಲ್ಗೊಂಡಿದ್ದರು, ದೇವಾಲಯ ಕಟ್ಟಿಸಿದರು. ಸತಿ ಸಹಗಮನ ಪದ್ಧತಿ ಇವರಲ್ಲಿ ರೂಢಿಯಲ್ಲಿ ಇರಲಿಲ್ಲ. ಸಾಂಸ್ಕೃತಿಕ ಕೊಡುಗೆಗಳು. ಚಾಲುಕ್ಯರ ಕಲೆಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅದ್ವಿತೀಯ. ವೈದಿಕ ಮತಸ್ಥರಾದ ಇವರು ಬಾದಾಮಿ ಹಾಗೂ ಐಹೊಳೆಗಳಲ್ಲಿ ವೈದಿಕ ಗುಹಾಲಯಗಳನ್ನು ಕಟ್ಟಿಸಿದರು. ಐಹೊಳೆಯ ರಾವಳಗಡಿ ಹಾಗೂ ಬಾದಾಮಿಯ 1, 2 ಮತ್ತು 3ನೆಯ ಗುಹೆಗಳು ವೈದಿಕ ಸಂಪ್ರದಾಯದವುಗಳು. ಬಾದಾಮಿಯ 18 ಕೈಗಳ ನಟರಾಜ, 3ನೆಯ ಗುಹೆಯ ನಾಗನ ಸುರಳಿಯ ಮೇಲೆ ಪರವಾಸುದೇವ, ವರಹ, ನರಸಿಂಹ ಇವೆಲ್ಲ 2 ಮೀಟರ್ಗೂ ಎತ್ತರದ ಅದ್ವಿತೀಯ ಶಿಲ್ಪಕೃತಿಗಳು. ಐಹೊಳೆ ಮತ್ತು ಬಾದಾಮಿಯಲ್ಲಿ ಜೈನ ಗುಹಾಲಯಗಳಿವೆ. ಐಹೊಳೆಯಲ್ಲಿ 2 ಅಂತಸ್ತಿನ ಬೌದ್ಧ ಗುಹಾಲಯವಿದೆ. ಐಹೊಳೆ ದೇವಾಲಯವು ವಾಸ್ತುಶಿಲ್ಪದ ಪ್ರಯೋಗ ಶಾಲೆಯೆನಿಸಿದೆ. ಪಟ್ಟದಕಲ್ಲಿನ ವಿರೂಪಾಕ್ಷ ಹಾಗೂ ಮಲ್ಲಿಕಾರ್ಜುನ ಪ್ರಸಿದ್ಧ ಮಂದಿರಗಳು. 2ನೇ ವಿಕ್ರಮಾದಿತ್ಯನ ರಾಣಿಯರಾದ ಲೋಕಮಹಾದೇವಿ ಹಾಗೂ ತ್ರೈಲೋಕ ಮಹಾದೇವಿಯರು ತಮ್ಮ ಪತಿಯ ಕಂಚಿ ವಿಜಯದ ಸ್ಮಾರಕವಾಗಿ ಇದನ್ನು ಕಟ್ಟಿಸಿದರು. ಇವರ ಕಾಲದ ಹಲವಾರು ಭವ್ಯ ದೇವಾಲಯಗಳು ಪಟ್ಟದಕಲ್ಲಿನಲ್ಲಿದೆ. ಪಟ್ಟದಕಲ್ಲನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ಸ್ಮಾರಕವೆಂದು ಪರಿಗಣಿಸಿದೆ ಮತ್ತು ಐಹೊಳೆಯನ್ನು ದೇವಾಲಯಗಳ ಶಿಲ್ಪದ ತೊಟ್ಟಿಲುಗಳಲ್ಲಿ ಒಂದು ಎಂಬುದಾಗಿ ಖ್ಯಾತ ಕಲಾವಿಮರ್ಶಕ ಪಸಿನ್ ಬ್ರೌನ್ ತಿಳಿಸಿದ್ದಾರೆ. ನಾಗರ ಮತ್ತು ದ್ರಾವಿಡ ಶೈಲಿಯ ಶಿಖರಗಳನ್ನು ಇವರು ಬಳಸಿದ್ದಾರೆ. ಐಹೊಳೆ ದುರ್ಗ ದೇವಾಲಯದ ಹಿಂಭಾಗ ಅರ್ಧವೃತ್ತವಾಗಿದೆ. ಸೊಂಡೂರಿನಲ್ಲೂ ಇವರ ಒಂದು ಆಲಯವಿದೆ. ಆಂಧ್ರದ ಆಲಂಪುರ್, ಮಹಾನಂದಿ, ಸತ್ಯವೋಲು ಇತ್ಯಾದಿ ಇವರ ಶೈಲಿಯ ದೇವಾಲಯಗಳಿವೆ. ಚಾಲುಕ್ಯರ ಕಾಲದ ಅನೇಕ ಕನ್ನಡ ಶಾಸನಗಳು ಲಭ್ಯವಾಗಿವೆ. ಬಾದಾಮಿಯ ಕಪ್ಪೆ ಅರಭಟನ ಸುಮಾರು ಕ್ರಿಸ್ತಶಕ 700ರ ಶಾಸನವು ಕನ್ನಡದ ಪ್ರಥಮ ತ್ರಿಪದಿ ಕವಿತೆಯಾಗಿದೆ. ಐಹೊಳೆ ಶಾಸನವು ರವಿಕೀರ್ತಿ ದಂಡನಾಯಕನು ಬರೆದ ಶ್ರೇಷ್ಠ ಸಂಸ್ಕೃತ ಖಂಡ ಕಾವ್ಯವಾಗಿದೆ. ಪುಲಕೇಶಿಯ ಸೊಸೆ ವಿಜ್ಜಿಕಾ ಪ್ರಸಿದ್ಧ ಸಂಸ್ಕೃತ ಕವಿಯತ್ರಿಯಾಗಿದ್ದಳು. ಇವಳ ಪತಿ ಚಂದ್ರಾದಿತ್ಯ ಗೋವೆಯ ಚಂದ್ರಪುರ ಪಟ್ಟಣ ಸ್ಥಾಪಿಸಿದ್ದ.